ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು, ಸಾಕಷ್ಟು ಸಾರಿ ಅವರ ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಅವರ ಕೂಗು ಸರ್ಕಾರಕ್ಕೆ ತಲುಪೋವರೆಗೂ ಅವರು ಪ್ರತಿಭಟನೆ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಸೊ ಅವರು ಪ್ರತಿ ಸತಿ ಪ್ರತಿಭಟನೆ ಮಾಡಿದಾಗೆಲ್ಲ ಸರ್ಕಾರ ಅವರಿಗೆ ಒಂದು ಭರವಸೆನ ನೀಡ್ತಾ ಇದ್ರು, ಹಾಗೆ ಅವರ ಪ್ರತಿಭಟನೆನ ಸ್ಥಗಿತ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಅದೇ ರೀತಿ ಸುಮಾರು ಸತಿ ಆಗಿದೆ. ಹಾಗೆ ಅಂಗನವಾಡಿ ವರ್ಕರ್ಸ್ಗಳ ಕೆಲವು ಬೇಡಿಕೆಗಳು ಈಡೇರಿಸಲೇಬೇಕು ಸರ್ಕಾರ ಅನ್ನೋ ರೀತಿಲಿ ಕೂಡ ದೃಢವಾದಂತಹ ಕೂಗು ಅಂಗನವಾಡಿ ವರ್ಕರ್ಸ್ಗಳದ್ದಾಗಿತ್ತು. ಹಾಗೆ ಇದೇ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಬಜೆಟ್ ಘೋಷಣೆಯಲ್ಲಿ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಿಗೆ 1,000 ರೂಪಾಯಿ, ಸಹಾಯಕಿಯರಿಗೆ 700 ರೂಪಾಯಿ ಗೌರವಧನ ಕೂಡ ಏರಿಕೆ ಮಾಡಿದ್ರು. ಅತಿ ಅಲ್ಪ ಪ್ರಮಾಣದ ಗೌರವಧನ ಏರಿಕೆ ಆಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಅದೇ ರೀತಿ ಸರ್ಕಾರ ಕೂಡ ಅವರಿಗೆ ಮತ್ತೆ ಭರವಸೆಯನ್ನು ನೀಡಿದರೆ ಆದಷ್ಟು ಬೇಗ ನಿಮ್ಮ ಗೌರವಧನ ಇನ್ನೂ ಏರಿಕೆ ಮಾಡ್ತೀವಿ, ಇದು ಸಮಾಧಾನಕರವಾದಂತಹ ಬಹುಮಾನ ಅನ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸರ್ಕಾರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಸಮಾಧಾನ ಮಾಡಿದ್ರು ಅಂತಲೂ ಹೇಳ್ಬೋದು. ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು, ನಿವೃತ್ತಿ ಹೊಂದಂತಹ ಅಂಗನವಾಡಿ ವರ್ಕರ್ಸ್ಗಳು ಸುಮಾರು ವರ್ಷಗಳಿಂದ ಇವರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು ಅಂತ ಖುದ್ದಾಗಿ ಕೋರ್ಟಿಂದ ಕೂಡ ತೀರ್ಪಾದ್ರೂ ಸರ್ಕಾರ ಅಂಗನವಾಡಿ ವರ್ಕರ್ಸ್ಗಳು ಯಾರ್ಯಾರು ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಅವರಿಗೆ ಇನ್ನೂ ಗ್ರ್ಯಾಚ್ಯುಟಿನ ಕೊಟ್ಟೇ ಇಲ್ಲ. ಹಾಗೆ ಸುಮಾರು ಜನ, ಎಷ್ಟೋ ಕಾರ್ಯಕರ್ತರು, ಸಹಾಯಕಿಯರು ಅವರ ನಿವೃತ್ತಿ ಹೊಂದು ಮೃತ ಕೂಡ ಪಟ್ಟಿದ್ದಾರೆ. ಎಷ್ಟೊಂದು ಜನ ಗ್ರ್ಯಾಚ್ಯುಟಿಗಾಗಿ ಹೋರಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಅವರ ಕೂಗು ಕೇಳಿಸ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಗೌರವಧನ ಕೂಡ ಅತಿ ಅಲ್ಪ ಪ್ರಮಾಣದಲ್ಲಿ ಗೌರವಧನನ ಸರ್ಕಾರ ಅಂಗನವಾಡಿ ವರ್ಕರ್ಸ್ಗಳಿಗೆ ಕೊಡ್ತಾರೆ. ಹಾಗೆ ಗೌರವಧನ ಹೆಚ್ಚಳ ಮಾಡಬೇಕು ಅಂತಲೂ ಸಾಕಷ್ಟು ಬಾರಿ ಅಂಗನವಾಡಿ ವರ್ಕರ್ಸ್ಗಳು ತುಂಬಾನೇ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಈಗ ಒಂದು ಪಟ್ಟು ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಕಂಪಲ್ಸರಿಯಾಗಿ ಅವರ ಗೌರವಧನ ಹೆಚ್ಚಳ ಮಾಡಲೇಬೇಕು. ಅಂಗನವಾಡಿ ವರ್ಕರ್ಸ್ಗಳೆಲ್ಲ ನಿವೃತ್ತಿ ಹೊಂದಂತಹ ವರ್ಕರ್ಸ್ಗಳಿಗೆ ಗ್ರ್ಯಾಚ್ಯುಟಿ ಕೂಡ ಕೊಡುವಂತಹ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳಬೇಕು. ಹಾಗೆ ಗ್ರ್ಯಾಚ್ಯುಟಿ ಕೂಡ ಕೊಡಬೇಕು, ಗೌರವಧನ ಕೂಡ ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು, ಅಂಗನವಾಡಿ ಸಂಘದ ಸದಸ್ಯರು ಎಲ್ಲರೂ ಸೇರಿ ಮತ್ತೆ ಒಂದು ಹೊಸ ನಿರ್ಧಾರ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸರ್ಕಾರಕ್ಕೆ ನಾವು ಏನೇ ಪತ್ರ ಬರೆದ್ರು, ಎಷ್ಟೇ ಮನವಿ ಮಾಡ್ಕೊಂಡ್ರು ನಮ್ಮ ಕೂಗು ಸರ್ಕಾರ ಕೇಳಿಸ್ಕೊತಾ ಇಲ್ಲ, ನಮ್ಮ ಬೇಡಿಕೆಗಳು ಈಡೇರಿಸೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಹಾಗೆ ಕಾರ್ಯಕರ್ತರು ಒಗ್ಗೂಡಿ ಕೆಲವು ಅಂಗನವಾಡಿ ಸಂಘದ ಸದಸ್ಯರು, ಮುಖ್ಯವಾದಂತಹ ಅಧಿಕಾರಿಗಳೆಲ್ಲ ಸೇರಿ ಇದೇ ಮೇ 14ಕ್ಕೆ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಸತ್ಯಾಗ್ರಹ ಮಾಡೋದಾಗಿ ನಿರ್ಧಾರ ಮಾಡಿದ್ದಾರೆ ಫ್ರೆಂಡ್ಸ್. ಈಗಾಗಲೇ ಇದು ಸರ್ಕಾರಕ್ಕೆ ಕೂಡ ಒಂದು ಪತ್ರ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಎಲ್ಲ ಕಡೆ ಕೂಡ ಚರ್ಚೆ ನಡೀತಾ ಇದೆ. ಇವರ ಸತ್ಯಾಗ್ರಹ ತುಂಬ ಘೋರವಾಗಿರಲಿದೆ. ಸರ್ಕಾರ ಒಂದು ನಿರ್ಧಾರ ಮಾಡಿ ನಮಗೆ ಒಂದು ಪರಿಹಾರ ನೀಡಲೇಬೇಕು ಅಂತ ಎಲ್ಲ ಅಂಗನವಾಡಿ ವರ್ಕರ್ಸು ಹಾಗೆ ಅವರ ಎಸ್ ವರಲಕ್ಷ್ಮಿ ಅವರು ಅಧ್ಯಕ್ಷೆ ಆದಂತಹ ಎಸ್ ವರಲಕ್ಷ್ಮಿ ಅವರು ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಗೌರವಧನ ಏರಿಕೆ ಮಾಡಬೇಕು, ಹಾಗೆ ನಿವೃತ್ತ ಹೊಂದಂತಹ ಅಂಗನವಾಡಿ ವರ್ಕರ್ಸ್ಗಳಿಗೆ ಗ್ರ್ಯಾಚ್ಯುಟಿನ ಕೊಡಲೇಬೇಕು ಸರ್ಕಾರ ಅನ್ನೋ ರೀತಿಲಿ ಕೋರ್ಟಿಂದ ತೀರ್ಪು ಬಂದರೂ ಕೂಡ ಸರ್ಕಾರದಿಂದ ನಮಗೆ ಗ್ರ್ಯಾಚ್ಯುಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇದೇ ಮೇ 14ಕ್ಕೆ ಘೋರವಾದಂತಹ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಆದಷ್ಟು ಬೇಗ ನಾವು ಸತ್ಯಾಗ್ರಹವನ್ನು ನಡೆಸ್ತೇವೆ ಅಂತ ಕೂಡ ಮಾಹಿತಿನ ತಿಳಿದು ಬಂದಿದೆ. ಸೊ ತಮ್ಮೆಲ್ಲರ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ಮಹಿಳೆಯರಾಗಿರ್ಬೋದು, ಅಂಗನವಾಡಿ ವರ್ಕರ್ಸ್ಗಳಾಗಿರ್ಬೋದು, ಯಾರೇ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಪುಟ್ಟದೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಎಲ್ಲರ ಬೆಂಬಲ ಕೂಡ ಅಂಗನವಾಡಿ ವರ್ಕರ್ಸ್ ಮೇಲೆ ಇರಲಿ ಅಂತ ಭಾವಿಸ್ತೀನಿ. ಹಾಗೆ ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದೇ ಥರ ಅಂಗನವಾಡಿ ರಿಲೇಟೆಡ್ ಆಗಿರ್ಬೋದು, ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಯೋಜನೆಗಳು, ಈ ಥರ ಹೊಸ ಮಾಹಿತಿ ಬಗ್ಗೆ ಈ ಚಾನಲಲ್ಲಿ ನಿಮಗೆ ವಿಡಿಯೋಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.